ಈಗ ಭೂಮಿಸ್ ಡೇ ಲಕ್ಕಿ ಕ್ವಶನ್ ಅಲ್ಲಿ ಈಗ ಅದಿತಿ ಮ್ಯಾಮ್ ಇದ್ದಾರೆ. ರ್ಯಾಪಿಡ್ ಕ್ವಶನ್ ಏನಿಲ್ಲ, ಒಂದು 10 ಕ್ವಶನ್ ಇದೆ. ಅದ್ರಲ್ಲಿ ನೀವು ಯಾವ ನಂಬರ್ ನೀವು ಚಾಯ್ಸ್ ಮಾಡ್ತೀರಾ ಅದ್ರಲ್ಲಿ ನಾನು ಕ್ವಶನ್ ಕೇಳ್ತೇನೆ. ನನ್ನ ಹತ್ರ ರೆಡಿ ಆಗಿದೆ. ನನ್ನ ರೆಡಿ. ನಿಮ್ ಲಕ್. 2 ಸೌಂಡ್ ಸ್ಮಶಾನದಲ್ಲಿ ರಾತ್ರಿ ಹೊತ್ತಲ್ಲಿ ಬರುವಂತೆ 2 ಸೌಂಡ್. ಎಲ್ಲೋ ಕೇಳಿ ನನ್ನನ್ನು ದೆವ್ವ ಅಂತ ಮಾಡ್ಬಿಟ್ರೆ ನೀವು ಇವತ್ತು ಇಂಟರ್ವ್ಯೂ ಅಲ್ಲಿ. ಇನ್ನೊಂದು ಸೌಂಡಾ? ಆಪ್ತರಕ್ಷಕ ನೆನಪಾಯ್ತು. ಗೆಜ್ಜೆ ಆದ್ರೂ ಹಾಕೊಂಡ್ಬರ್ತಿದೆ, ಗೆಜ್ಜೆ ಸಾಕಾದ್ರೂ ಮಾಡ್ಬೋದಿತ್ತ. ನಾನು ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ. ನಾನು ಇದುವರೆಗೆ ಸ್ಮಶಾನಕ್ಕೆ ರಾತ್ರಿ ಹೊತ್ತಂತೂ ಹೋಗಿಲ್ಲ, ಹೋಗೋದು ಇಲ್ಲ. ಬಟ್ ಓಕೆ, ಇನ್ನೊಂದು ನಂಬರ್ ಚೂಸ್ ಮಾಡೋದಾದ್ರೆ 6. ಮದ್ವೆ ಯಾವಾಗ? ಅಯ್ಯಪ್ಪ, ಹುಡುಗ ಸಿಕ್ಕಿದ್ಮೇಲೆ ಮದ್ವೆ. ಹುಡುಗ ಸಿಕ್ಕಿದ್ಮೇಲೆ ಸಿಂಗಲ್ ಯಾರು ಇಲ್ಲ ನಮ್ಗೆ. ಸಿಂಗಲ್ ಮ್ಯಾಮ್? ಯಾಕೆ ಡೌಟಾ? ಅಲ್ಲ, ಮತ್ತೊಂದ್ಸಲ ಕ್ಯಾಮರಾ ಆಫ್ ಮಾಡಿ ಕೇಳ್ತೇನೆ ಮ್ಯಾಮ್. ಬಿಡಿ, ಹಂಗೆಲ್ಲ ಯಾರು ಹಂಗೆ ಹೇಳೋರ್ಗೆ ಬೀಳೋದು ಮ್ಯಾಮ್. ಏನ್ ಗೊತ್ತಾ, ಒಂದು ಹುಡುಗಿ ಸ್ವಲ್ಪ ನೋಡಕ್ ಚೆನ್ನಾಗಿದ್ರೆ ಅಥವಾ ಹುಡುಗ ಅವ್ರು ಅನ್ಕೊಳ್ಳೋದೆಲ್ರು ಇವ್ರಿಗೆ ಬಾಯ್ ಫ್ರೆಂಡ್. ಅದಕ್ಕೆ ಏನಾಗುತ್ತೆ ಗೊತ್ತಾ, ಯಾರು ಹುಡುಗರು ಬೀಳೋದೇ ಇಲ್ಲ ನಮ್ಗೆ. ನಿಮ್ಗೆ ಇಲ್ವಾ ಯಾರು? ಇಲ್ಲ ಮ್ಯಾಮ್, ಸುಳ್ಳು ಹೇಳ್ಬೇಡಿ. ಅಲ್ಲೇ ಕಾಣಿಸ್ತಾ ಇದೆ ಯಾರೋ ಹೆಸರು, ಯಾವ್ದು ಸ್ಪೆಲ್ಲಿಂಗ್ ಸ್ಟಾರ್ಟಿಂಗು? ಇಲ್ಲ ಮ್ಯಾಮ್, ಹಂಗೆ ಎಷ್ಟು ಕ್ರಶ್ ಆಗುತ್ತೋ ಏನೋ. ಇನ್ನೊಂದು ನಂಬರ್ 10. ಅದ್ರದ್ದೇ ಒಂದು ಹುಡುಗ ಪ್ರಪೋಸ್ ಮಾಡಿದ್ರೆ ಯಾವ ತರ ಪ್ರಪೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ನನ್ಗೇನಿಲ್ಲ, ನನ್ನ ಮದುವೆ ಆಗು ಅಂತಾನೆ ಡೈರೆಕ್ಟ್ ಆಗಿ ಕೇಳಿದ್ರೇನೆ ಇಷ್ಟ ಆಗೋದು. ಬಂದು ಡೇಟ್ ಮಾಡು, ಸುತ್ತೋಡೋಣ ಅದೆಲ್ಲ ನಮ್ಗಿಲ್ಲ. ಮದುವೆ ಆಗೋದಾದ್ರೆ ಬರ್ಲಿ, ಇಲ್ಲಾಂದ್ರೆ ಬೇಡ ಬರೋದು. ನೆಕ್ಸ್ಟ್ ನಂಬರ್ ಐ ಥಿಂಕ್ 2. ನಿಮ್ಗೆ ನಿಮ್ ಲೈಫಲ್ಲಿ ಜಾಸ್ತಿ ಕಿರಿಕ್ ಮಾಡೋದು ಯಾರು? ಕಿರಿಕಿರಿ? ನಾನು ನನ್ನ ಸಿಸ್ಟರ್. ನಾವಿಬ್ರು ಕಿತ್ತಾಡ್ತಾನೆ ಇರ್ತೀವಿ. ಅದು ಪ್ರೀತಿ ತುಂಬಾ ಜಾಸ್ತಿ. ಹೌದಾ? ಇನ್ನೊಂದು ನಂಬರ್ ನಾವು ಮರ್ತೋಯ್ತು. 8. ಪ್ರೇಮಿಗಳು ನಿಮ್ಗೆ ಎಷ್ಟು ಪ್ರಪೋಸ್ ಬರ್ಬೋದು? ಪ್ರೇಮಿ ದಿನಾನೇ ಆಗ್ಬೇಕು ಅಂತ ಇಲ್ಲ ನನಗೆ. ಇದುವರೆಗೂ ಆ ಥರ ಯಾರಾದ್ರೂ ಅವತ್ತೇ ವೆಯ್ಟ್ ಮಾಡ್ಕೊಂಡು ನಿಜವಾಗ್ಲೂ ಹೇಳ್ತೀನಿ, ನನಗೆ ಯಾರು ಪ್ರಪೋಸೇ ಮಾಡಿಲ್ಲ ಪ್ರೇಮಿಗಳ ದಿನದಂತೆ. ಏನಂತ ಗೊತ್ತಿಲ್ಲ, ಮನೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಓಕೆ, ಇನ್ನೊಂದು ಲಾಸ್ಟ್ ಕ್ವಶನ್. ಲಾಸ್ಟ್ ನಂಬರಾ 3. ಓಕೆ, ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ಏನೆಲ್ಲ ಐಟಮ್ ಇರುತ್ತೆ ಯೂಶುವಲಿ? ಪರ್ಸಲ್ಲಿ ಇವತ್ತೇನಾಗಿದೆ ಅಂದ್ರೆ ಇಂಟರ್ವ್ಯೂ ಬಂದಿರೋದ್ರೆ ನಾನು ಐಪ್ಯಾಡ್ ಎಲ್ಲ ದೊಡ್ಡ ಬ್ಯಾಗ್, ಐಪ್ಯಾಡು, ಇಯರ್ಫೋನ್ಸು, ಚಾರ್ಜರು, ಇವ್ರು ಹೇಳಿದೆಲ್ಲ ಬಿಟ್ಟು ಉಳಿದದೆಲ್ಲ ಇದೆಯಾ ಅಂತ ಇವತ್ತು ಬ್ಯಾಗಲ್ಲಿ ತುಂಬಾ ಐಟಮ್ ಬೇಕಾದ್ರೆ ತೋರಿಸ್ತೀನಿ. ಆದ್ರೂ ಏನ್ ಗೊತ್ತಾ ಮ್ಯಾಮ್, ಕೆಲವೊಬ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಹೀರೋಯಿನ್ಸ್ ಬ್ಯಾಗಲ್ಲಿ ಏನಿರುತ್ತೆ? ಏನ್ ಗೊತ್ತಾ, ನಾನು ತುಂಬಾ ಮೇಕಪ್ ಪರ್ಸನ್ ಅಲ್ಲ ಆಯ್ತಾ. ನಾನು ಫ್ರಾಂಕ್ಲಿ ನಂಗೆ ಇಷ್ಟ ಇಲ್ಲ, ಹಂಗಾಗಿ ನನ್ನ ಲಿಪ್ಸ್ಟಿಕ್ ತುಂಬಾ ಕ್ರೇಜ್ ಇದೆ ನನಗೆ. ಅಲ್ಲ, ಇಷ್ಟು ದಿನ ಈ ಬ್ಯಾಗ್ ತೆಗ್ದಿರ್ಲಿಲ್ಲ, ಇವತ್ತು ಇದಕ್ಕಿಂತ ದೊಡ್ಡ ಬ್ಯಾಗೇ ಇಟ್ಕೊಂಡ್ ಬಂದಿದ್ದೀನಲ್ಲ ಅಂತ ನೋಡಿ. ಐಪ್ಯಾಡ್ ಇದೆ, ಓಕೆನಾ? ಆಮೇಲೆ ಇದು ನಾನು ಹೇಳ್ದಲ್ಲ ನಿಮ್ಗೆಲ್ಲ ನನ್ನ ಕಾರ್ಡ್ಗಳು, ಓಕೆನಾ? ಓಕೆ. ₹1 ದುಡ್ಡು ಇರೋದು ಬರೀ ಚಿಲ್ಡ್ರೆ ಅನ್ಸುತ್ತೆ ಇವತ್ತು, ಆಯ್ತಾ? ಇದು ಪರ್ಫ್ಯೂಮು, ಓಕೆ. ಆಮೇಲೆ ಏನೋ ಇದೆ, ಸರಿ. ಇದನ್ನ ಆಬ್ವಿಯಸ್ಲಿ ಇದು ತುಂಬಾ ಗರ್ಲ್ಸ್ಗೆ ನೆಸೆಸಿಟಿ ಇರೋದಂಥದ್ದು. ಸಾರಿ, ಇದಿಟ್ಕೊಂಡಿರ್ತೀನಿ ಅವಾಗ. ಆಮೇಲೆ ಇದು ವಿಕ್ಸು, ನನ್ನ ಅಕ್ಕಪಕ್ಕದಲ್ಲಿ ನನಗೆ ಅಥವಾ ಅಕ್ಕಪಕ್ಕದಲ್ಲಿ ಯಾರಿಗಾದ್ರು ಗಂಟ್ಲು ನೋವು ಬಂದ್ರೆ ಅಂತ. ಆಮೇಲೆ ಲಿಪ್ಸ್ಟಿಕ್ಕು, ಆಮೇಲೆ ಇದು ದೊಡ್ಡ ಬ್ಯಾಗ್ ಅಲ್ಲ, ಇದು ಯೂಶಲಿ ಟ್ರಿಪ್ಪಿಗೆ ತಗೊಳೋದು. ಡೋಲೋ 650, ಯಾರಿಗಾದ್ರೂ ಜ್ವರ 650 ರಾಗಿ ಮುದ್ದೆ, ಆಯ್ತಾ? ಇದು ನನ್ನ ಚಾರ್ಜರು, ಒಂದು ಕಿಡ್ಡಿಶ್ ಆಗಿದೆ. ಇದು ಇಯರ್ಫೋನ್ಸು, ಆಯ್ತಾ? ಇದು ಬಾಕ್ಸಲ್ಲಿ ಮತ್ಬೇಡಿ ಆಯ್ತಾ, ನನ್ನ ರಿಂಗ್ ಮತ್ತೆ ಇಯರಿಂಗ್ ಸಿಗ್ಬಾರ್ದು ಅಷ್ಟೇ. ಸಿಂಪಲ್. ನೋಡಿದ್ರಾ? ಮೇಕಪ್ ಇಲ್ಲ ನೋಡಿ, ಮೇಕಪ್ ಕಿಟ್ ಅನ್ಕೊಂಡಿದ್ ಮೇಕಪ್ ಕಿಟ್ ಅಲ್ಲ. ಕಾಕಿ ನೋಡಿ ಅಷ್ಟೇ. ನಾನು ತುಂಬಾ ಸಿಂಪಲ್. ನಮ್ಗೆ ಮೇಕಪ್ ಇಲ್ದೇನು ಜೀವನ ನಡೆಯುತ್ತೆ. ಥ್ಯಾಂಕ್ ಯು ಅಜಿತ್. ನಮ್ಗೆ ಮೇಕಪ್ ಇಲ್ದೇನು ಜೀವನ ನಡೆಯುತ್ತೆ. ಅಷ್ಟೇ ಚೆನ್ನಾಗಿದ್ದಾರೆ. ಧೀರ್ ಸಾಮ್ರಾಟ್ ಬಗ್ಗೆ ಜನರಿಗೆ ಏನು ಹೇಳ್ತೀರಾ? ಓಕೆ, ಸೊ ಧೀರ ಸಾಮ್ರಾಟ್ ಇದೇ 16th ರಿಲೀಸ್ ಆಗ್ತಾ ಇದೆ, February 16th. ಒಂದು ಕನ್ನಡ ಸಿನಿಮಾ, ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಂದ, ತಂಡದಿಂದ.
ಆ್ಯಂಡ್ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಅದನ್ನು ಥಿಯೇಟರ್ಗೆ ತರೋದು ಇನ್ನಷ್ಟು ಕಷ್ಟ. ಜನ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿದರೆ ನಮ್ಮಂಥ ಬೆಳೆಯೋ ಕಲಾವಿದರಿಗೆ ಇನ್ನಷ್ಟು ಸಿನಿಮಾಗಳಿಗೆ ಒಂದು ಅವಕಾಶ ಆಗುತ್ತೆ, ನಿರ್ದೇಶಕರಿಗೆ ಆಗುತ್ತೆ, ನಿರ್ಮಾಪಕರಿಗೆ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಧೀರ ಸಾಮ್ರಾಟ್ ಸಿನಿಮಾನ ನೋಡಿ. ತುಂಬ ಕ್ಯೂರಿಯಾಸಿಟಿ ಎಂಡ್ವರೆಗೂ ಇರುತ್ತೆ, ಅದನ್ನು ನೀವು ಎಂಜಾಯ್ ಮಾಡಿ, ಆಮೇಲೆ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ.